ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲದನ್ನಿ ರಂಗಮಂದಿರದಲ್ಲಿ ಇಂದು ರಾಯಚೂರು ಸಿಟಿ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಆಚರಿಸಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಂಘದ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಿಪಿಐ ಉಮೇಶ್ ಕಾಂಬ್ಳೆ ಅವರು ಮಾತನಾಡುತ್ತಾ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ಸ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇನ್ನು ಈ ಒಂದು ಹುದ್ದೆ ಮತ್ತು ಕಲೆ ಎನ್ನುವುದು ಎಲ್ಲರಿಗೂ ಒಲಿಯುವುದಿಲ್ಲ, ಕಂಡವರಿಗೆ ಸಿಕ್ಕವರಿಗೆ ಫೋಟೋಗ್ರಫಿ ಅಲ್ಲ ಎಂದು ಹುದ್ದೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಂದು ಗಾದೆ ಇದೆ, ಈ ಫೋಟೋಗ್ರಫಿಯಲ್ಲಿ ನಾವು ತಲೆಯಿಂದ ನಾನು ಫೋಟೋಗ್ರಫಿ, ನಾನು ಕ್ಯಾಮ್ರಾ ಹಿಡ್ಕೊಂಡು ನಾನು ಪೋಸ್ಟ್ ಕೊಡ್ಬೋದು, ಬರೋದಿಲ್ಲ. ಅದಕ್ಕೆ ಫೋಟೋಗ್ರಫಿ ಹುದ್ದೆ ಅನ್ನೋದು ಸಿಕ್ಕವರಿಗಷ್ಟೇ, ಸಿಕ್ಕವರಿಗಲ್ಲ. ಏನೋ ಸಿಕ್ಕವರಿಗಷ್ಟೇ, ಸಿಕ್ಕವರಿಗಲ್ಲ. ಆಮೇಲೆ ಈ ಫೋಟೋಗ್ರಫಿಯಲ್ಲಿ ಯಾರು ಮುಳುಗ್ತಾರೆ, ಅದರಲ್ಲಿ ಡೀಪಾಗಿ ಹೋಗ್ತಾರೆ, ಯಾರು ಕಾಣ್ತಾರೆ, ಕಂಡವರಿಗಷ್ಟೇ, ಕಂಡವರಿಗಲ್ಲ. ಏನೇಳಿ ಫೋಟೋಗ್ರಫಿ ಅನ್ನೋದು ಸಿಕ್ಕವರಿಗಷ್ಟೇ, ಸಿಕ್ಕವರಿಗಲ್ಲ, ಕಂಡವರಿಗಷ್ಟೇ, ಕಂಡವರಿಗಲ್ಲ. ಅಂದರೆ ಆ ಫೋಟೋಗ್ರಫಿ ಫೀಲ್ಡ್ ಒಳಗೆ ಇಳಿದು ಅದರ ಡೀಪನ್ನು ಅರ್ಥ ಮಾಡಿಕೊಂಡು ಕಾಣಬೇಕು. ಕಂಡಾಗ ಮಾತ್ರ ಅವನು ಎಷ್ಟೇ ಕಾಣುತ್ತೆ. ಈಗ ನಾನು ನಿನ್ನೆ ನೋಡ್ಲಿಕ್ಕೆ ಹೋಗಿ ಅಂದ್ರೆ ಬರೋದಿಲ್ಲ, ಅದರೊಳಗೆ ಪಳಗಬೇಕು. ಪಳಗಿದವನಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಅಂತೇಳಿ ಈ ಎರಡು ನಾನು ನೋಡಿ ಫೋಟೋಗ್ರಾಫರ್ಸ್ ಲಾಗು ಆಗುತ್ತೆ ಅಥವಾ ಅದು ಸಮೀಪ ಇದೆ ಅಂತೇಳಿ ನಾನು ಅನ್ಕೊಳ್ತಾ ತಮ್ಮೆಲ್ಲರಿಗೂ ಸುಮಾರು 50,000 ಜನಸಂಖ್ಯೆ ಹೊಂದಿರುವ ನಗರದ ಹರಿಜನವಾಡದಲ್ಲಿ ಪೊಲೀಸ್ ಠಾಣೆ ಸೇರಿ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಎಂದು ಅಖಿಲ ಕರ್ನಾಟಕ ಭುವನೇಶ್ವರಿ ಸೇನಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ತಮ್ಮೇಶ್ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹರಿಜನವಾಡ ಕಳೆದ 25 ವರ್ಷಗಳಿಂದ ಅನೇಕ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ. ಇಂದಿನ ಜಿಲ್ಲಾಧಿಕಾರಿ ಜಿ. ಕುಮಾರ್ ನಾಯಕ್ ಮೂಲಭೂತ ಸೌಕರ್ಯ ಒದಗಿಸುವಂತೆ ಮನವಿ ಸಲ್ಲಿಸಲಾಗಿತ್ತು. ಇದೀಗ ಅವರೇ ಸಂಸದರಾದರೂ ಇನ್ನೂ ಕೂಡ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಕೂಡಲೇ ಆಸ್ಪತ್ರೆ ಮತ್ತು ಪೊಲೀಸ್ ಠಾಣೆ ನಿರ್ಮಿಸಬೇಕು ಎಂದು ಒತ್ತಾಯಿಸಿದರು. ಮನೆ ಪತ್ರವನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಅವರು ಕೂಡ ಹರಿಜನವಾಡಕ್ಕೆ ಸಂಬಂಧಪಟ್ಟಂತೆ ಏನು ಹೆರಿಗೆ ಆಸ್ಪತ್ರೆ, ಕಲ್ಯಾಣ ಮಂಟಪ, ಪೊಲೀಸ್ ಸ್ಟೇಷನ್, ರಾಯಚೂರಿನ ದರ್ವೇಶ್ ಕಂಪನಿ ಬಹುಕೋಟಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಪ್ರಮುಖ ಆರೋಪಿ ಮೊಹಮ್ಮದ್ ಸುಜಾ ಅವರನ್ನು ಬಂಧಿಸಿಲ್ಲ. ಕೂಡಲೇ ಅವರನ್ನು ಬಂಧಿಸಬೇಕು ಎಂದು ದಲಿತ ಮುಖಂಡ ವಿಶ್ವನಾಥ್ ಪಟ್ಟಿ ಅವರು ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯಿಸಿದರು. ಇನ್ನು ಈ ವೇಳೆ K2 ನ್ಯೂಸ್ನೊಂದಿಗೆ ಮಾತನಾಡಿದ ಹಣ ಮೂಡಿಕೆ ಮಾಡಿದ ವ್ಯಕ್ತಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದು ಹೀಗೆ. ಅವರೆಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದವರು ಇಷ್ಟು ಜನ ಇಲ್ಲಿ ಇದ್ದೀವಿ. ಸೊ ಒಂದು ನಮ್ಗೆ ಕ್ವಶನ್ ಬಂದಿದ್ದೇನಂತಂದರೆ, ನಿತಿನ್ಗೆ 1 ತಿಂಗಳಿಂದ ಕ್ಯಾನ್ಸರ್ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈವನ್ ಆಗಿ ಅವ್ರ ಆಫೀಸ್ನಲ್ಲಿ ಕೆಲಸ ಮಾಡ್ತಿರುವಂತಹ ಜನ ಆಗಲಿ, ಅವ್ರ ಫ್ಯಾಮಿಲಿಯವರು ಆಗಲಿ, ಯಾರಿಗೆ ಇನ್ಫಾರ್ಮೇಷನ್ ಕೊಡದೆ ಇದನ್ನು ಮುಚ್ಚಿಟ್ಟು 1 ತಿಂಗಳಿಂದ ಸುಮಾರು ಕೋಟ್ಯಾನುಗಟ್ಟಲೆ ದುಡ್ಡು ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಸುಮ್ಮನೆ ಇದ್ದು ಈಗ ದುಡ್ಡು ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಿದ್ದಾರೆ. ಆ ದುಡ್ಡು ಎಲ್ಲಿಗೆ ಹೋಗುತ್ತೆ ಎಂಬುದು ಒಂದು ಕ್ವಶನ್ನು. ಯಾಕಂದರೆ ನಾವು ಹಾಕಿದ್ದೀವಿ, ಅದು ಎಲ್ಲರಿಗೂ ಗೊತ್ತು. ಸುಮಾರು 190 ಜನ ಇದಕ್ಕೆ ವಿಟ್ನೆಸ್ ಇದ್ದಾರೆ. ಆ 190 ಜನ ಕೆಲವು ಜನ ಬಂದು ನಾವು ಕೇಸ್ ಮಾಡಿದ್ದೀವಿ, ಉಳಿದವರೆಲ್ಲ ಸಪೋರ್ಟ್ ಮಾಡ್ತಾರೆ. ಆ ದುಡ್ಡು ಬಗ್ಗೆ ಎನ್ಕ್ವೈರಿ ಮಾಡಿ ದಯವಿಟ್ಟು ಕಾನೂನಾತ್ಮಕವಾಗಿ ನಮಗೆ ವಾಪಸ್ ಇಸ್ಕೊಡ್ಬೇಕಂತೇಳಿ ಎಲ್ಲರಲ್ಲಿ ಕೇಳಿಕೊಳ್ತಿದ್ದೇವೆ. ರಾಯಚೂರು ನಗರದ ಜೆಸ್ಕಾಂ ಇಲಾಖೆ ಮುಂಭಾಗದಲ್ಲಿ ಇಂದು ರೈತರು ಪ್ರತಿಭಟನೆ ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇನ್ನು ಸರ್ಕಾರ ವಿದ್ಯುತ್ ಕಾಯ್ದೆ ಜಾರಿಗೆ ಮಾಡಿದ್ದು, ಈ ಒಂದು ವಿದ್ಯುತ್ ಕಾಯ್ದೆಯಿಂದ ಪಂಪ್ಸೆಟ್ಗಳನ್ನು ಅಳವಡಿಸುವುದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯ ಮಾಡುತ್ತಿದ್ದಾರೆ. ಇದರೊಂದಿಗೆ ಮೀಟರ್ ಅಳವಡಿಕೆಯೂ ಕಡ್ಡಾಯ ಮಾಡುತ್ತಿದ್ದು, ಇದು ರೈತ ಕೃಷಿಯಿಂದ ಹೊರದಬ್ಬುವ ಒಂದು ಹುನ್ನಾರವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಕೂಡಲೇ ಸರ್ಕಾರ ಈ ಒಂದು ಆದೇಶವನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು. 24 ವರ್ಷ ಕೈ ಬಿಡ್ತೇವೆ. ಈ ಮತ್ತೆ ಅದು ಏನಂದ್ರೆ ಲೆಕ್ಕ ಬೇಕಾಗಿದೆ ಅಂತೇಳಿ ಒಂದು ಯಾವಕ್ಕ ಆಧಾರ್ ಜೋಡಣೆ ಮಾಡ್ಲಿಕ್ಕೆ ಸರ್ಕಾರ. ಯಾಕಂದ್ರೆ ಸರ್ಕಾರಕ್ಕೆಲ್ಲ ಗಮನಕ್ಕಿದ್ರು ಸಹಿತ ಇದೊಂದು ರೈತರಿಗೆ ದಾರಿ ತಪ್ಪಿಸೋ ಒಂದು ಹುನ್ನಾರ ಮಾಡಿಕೊಂಡು ರೈತರಿಂದ ಕೃಷಿಯಿಂದ ಹೊರದಬ್ಬಕ್ಕಂತ ಹೇಳ್ತದೆ. ಈ ಸಂಚಿನ ಕೂಡಲೇ ಕೈ ಬಿಡ್ಬೇಕು ಸರ್ಕಾರ. ಯಾಕಂದ್ರೆ ಜನರು ಇವತ್ತಿನ ಮಟ್ಟಿಗೆ ಜಾಗೃತರಾಗಾರ. ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ಆಧಾರ್ ಜೋಡಣೆ ಕೈ ಬಿಟ್ಟು ಮತ್ತು ಮೀಟರ್ ಅಳವಡಿಕೆಯನ್ನು ಕೈ ಬಿಡಬೇಕು.
ರಾಯಚೂರು ನಗರದ 35 ವಾರ್ಡ್ಗಳಲ್ಲಿ ಜನನ ಹಾಗೂ ಮರಣ ಪ್ರಮಾಣ ಪತ್ರ ನೀಡುವ ಕೇಂದ್ರಗಳನ್ನು ಪ್ರತಿ ವಾರ್ಡುಗಳಲ್ಲಿಯೂ ಕೂಡ ಸ್ಥಾಪಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡುತ್ತೇನೆ ಎಂದು ಸಾಮಾಜಿಕ ಕಾರ್ಯಕರ್ತ ಬಾಬುರಾವ್ ತಿಳಿಸಿದರು. ಅವರೇ ಶವ ಸಂಸ್ಕಾರ ಮತ್ತು ಹಾಗೂ ಸಾಮಾಜಿಕ ವಿಷಯಕ್ಕೆ ಅದನ್ನ ಅವ್ರ ಮನೆಗೆ ಸಹಾಯ ಮುಟ್ಟಿಸುವಂತ ಕೆಲಸ ಆಗ್ಬೇಕಂತೇಳಿ ನಾನು ಪತ್ರಿಕೆ ಒಂದು ಮೂಲಕ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಯರಮರಸ್ ಕ್ಯಾಂಪ್ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ, ಕಾಯಂ ಶಿಕ್ಷಕರ ಕುರಿತು ಸೇರಿದಂತೆ ಶಿಥಿಲಗೊಂಡಿರುವ ಕಟ್ಟಡದಲ್ಲಿ ವ್ಯಾಸಂಗ ಸೇರಿ ಅನೇಕ ಗಂಭೀರ ಸಮಸ್ಯೆಗಳಿಗೆ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಕೂಡಲೇ ಸಮಸ್ಯೆ ನಿವಾರಣೆ ಮಾಡಿ ವಿದ್ಯಾರ್ಥಿ ಮತ್ತು ಪಾಲಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಅಲ್ಲಿನ ಪಾಲಕರು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು. ಅಲ್ಲಿ ಇಂಗ್ಲಿಷ್ ಮತ್ತು ಮ್ಯಾಥ್ಸ್ ಶಿಕ್ಷಕರೇ ಇಲ್ಲ. ಹಾಗಾಗಿ ದಯವಿಟ್ಟು ಈ ಮೂಲಕ ನಾವು ಎಲ್ಲ ಪಾಲಕರು ಒತ್ತಾಯ ಮಾಡ್ತಾ ಇದ್ದೇವೆ. ಅಲ್ಲಿ ನಮ್ಮ ಮಕ್ಕಳ ಒಂದು ಮುಂದಿನ ಭವಿಷ್ಯಕ್ಕಾಗಿ ಕೂಡಲೇ ಅಲ್ಲಿ ಶಿಕ್ಷಕರನ್ನು ನೇಮಿಸಬೇಕು. ಅಲ್ಲಿ ಮತ್ತು ಹೊಸ ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಬೇಕು. ಇದ್ದಂಥ ಬಿಲ್ಡಿಂಗಲ್ಲೇ ಮಕ್ಕಳಿಗೆ ಮೂಲಭೂತ ಸೌಲಭ್ಯವನ್ನು ಕೊಟ್ಟು ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭಾಳ ಸರ್ಕಾರ ಕಾಳಜಿಯನ್ನು ವಹಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ಪಾಲಕರು ಮಕ್ಕಳ ಜೊತೆ ನಿರಂತರ ಉಪವಾಸ ಸತ್ಯಾಗ್ರಹವನ್ನು ನಾವು ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡುತ್ತೇವೆ ಅಂತೇಳಿ ಎಲ್ಲ ಪಾಲಕರ ಪರವಾಗಿ ನಾವು ಒತ್ತಾಯಿಸ್ತಾ ಇದ್ದೇವೆ.